ನಮಸ್ತೆ ಏಷ್ಯನ್ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಹಕ್ಕುಗಳನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳುವ ಮರಣ ಶಾಸನಗಳಾಗಿದೆ. ಇಂತಹ ಕಾರ್ಮಿಕ ವಿರೋಧಿ ಹಾಗೂ ಅಪಾಯಕಾರಿಯಾದ ಸಂಹಿತೆಗಳ ವಿರುದ್ಧ ದೇಶವ್ಯಾಪಿ ಒಗ್ಗಟ್ಟಿನ ಹೋರಾಟ ಅಗತ್ಯವಿದೆ ಅಂತ ಸಿಐಟಿಯು ರಾಜ್ಯ ಘಟಕದ ಅಧ್ಯಕ್ಷರು ಹಾಗೂ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಗೌರವಾಧ್ಯಕ್ಷರು ಆದ ಮೀನಾಕ್ಷಿ ಸುಂದರಂ ಹೇಳಿದ್ದಾರೆ. ಸೋಮವಾರ ಹಟ್ಟಿಯಲ್ಲಿ ಸಿಐಟಿಯು ಹಟ್ಟಿ ಘಟಕ ಹಾಗೂ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯೋತ್ತರ ಅವಧಿಯಲ್ಲಿ ನಡೆದ ಕಾರ್ಮಿಕ ಹೋರಾಟಗಳ ಫಲವಾಗಿ ರೂಪುಗೊಂಡಿರುವ ಕಾರ್ಮಿಕ ಕಾನೂನುಗಳು ಸಂವಿಧಾನದ ಅಡಿಯಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುತ್ತೆ ಎಂದಿದ್ದಾರೆ. ಆದರೆ ಇಂತಹ ಕಾರ್ಮಿಕ ಪರವಾದ ಕಾನೂನುಗಳನ್ನು ರದ್ದುಗೊಳಿಸಿ ದೇಶೀಯ ಹಾಗೂ ವಿದೇಶಿ ಬೃಹತ್ ಬಂಡವಾಳ ಹೂಡಿಕೆದಾರ ಹಿತಾಸಕ್ತಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರಲು ಮುಂದಾಗಿದೆ ಅಂತ ಆರೋಪಿಸಿದರು. ಈ ಸಂಹಿತೆಗಳು ಸಾಮೂಹಿಕ ಚೌಕಾಸಿಯ ಹಕ್ಕುಗಳನ್ನು ಕುಗ್ಗಿಸುವುದರ ಜೊತೆಗೆ ಕಾರ್ಮಿಕರನ್ನ ಅಸುರಕ್ಷಿತ ಸ್ಥಿತಿಗೆ ತಳ್ಳುತ್ತೆ. ಈ ಕರಾಳ ಕಾನೂನುಗಳ ನಿಜ ಸ್ವರೂಪವನ್ನು ಕಾರ್ಮಿಕರು ಅರಿತುಕೊಂಡು ಸಂಘಟಿತ ಹೋರಾಟಕ್ಕೆ ಸಜ್ಜಾಗಬೇಕಾಗಿದೆ ಅಂತ ಕರೆ ಕೊಟ್ಟಿದ್ದಾರೆ. 4 ಕಾರ್ಮಿಕ ಸಂಹಿತೆಗಳನ್ನು ವಿರೋಧಿಸಿ ಕೇರಳ ರಾಜ್ಯ ಸರ್ಕಾರ ಸ್ಪಷ್ಟ ನಿಲುವು ತಳೆದಿದ್ದರೂ ಕರ್ನಾಟಕ ಸರ್ಕಾರ ಇದುವರೆಗೂ ಮೌನ ವಹಿಸಿರುವುದು ಅಚ್ಚರಿಯ ಸಂಗತಿಯಾಗಿದೆ. ರಾಜ್ಯ ಸರ್ಕಾರ ಕೂಡಲೇ ಈ ಕಾರ್ಮಿಕ ವಿರೋಧಿ ಕಾನೂನುಗಳ ವಿರುದ್ಧ ತನ್ನ ನಿಲುವು ಪ್ರಕಟಿಸಬೇಕು ಅಂತ ಮೀನಾಕ್ಷಿ ಸುಂದರಂ ಒತ್ತಾಯಿಸಿದರು. ಈ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ವಿವಿಧ ಕಾರ್ಮಿಕ ಸಂಘಟನೆಗಳು ಹಾಗೂ ಕಿಸಾನ್ ಮೋರ್ಚಾಗಳು ಫೆಬ್ರವರಿ 12ರಂದು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು, ಈ ಹೋರಾಟವನ್ನು ಯಶಸ್ವಿಗೊಳಿಸುವ ಜವಾಬ್ದಾರಿ ಕಾರ್ಮಿಕರ ಮೇಲಿದೆ ಅಂತ ಅವರು ಹೇಳಿದ್ದಾರೆ. ನಾವು ಈಗ ಹತ್ರ ಮಾತಾಡಿದ ಹೆಸರು ಹೇಳೋದ್ರ ಆ ಕಾನೂನು ಬಂದ್ರೆ ನಮ್ದೇನು ತೊಂದರೆ ಇಲ್ಲ. 3,000 ಜನ ದೊಡ್ಡ ಮೈನು ಎಲ್ಲ ಕಾಂಟ್ರಾಕ್ಟ್ ಲೆವೆಲ್ ಇಟ್ಕೋಬಹುದು. ಸರ್ಕಾರ ಆದೇಶ ಮಾಡ್ಬೇಕು, ಏನ್ ಮಾಡ್ಬೇಕು ನಾವು? ಕಾನೂನು ವಿರೋಧ ಇಲ್ಲೇ ಹೋರಾಟ ಮಾಡ್ತೀವಿ. ಅಂತ ಬೇರ್ಪಡಿಸ್ಬಿಟ್ಟು ಯಾವ ಕೂದಲಿಗೆ ಅಪಾಯಿಂಟ್ಮೆಂಟ್ ಬೇರೆ ಬಲ ಬರ್ತಿದ್ರು ಕೂದಲು ಕಂಟ್ರೋಲ್ ಮಾಡ್ಬೇಕು. ನನಗೆ ಶೇರ್ ಮಾಡ್ತೀನಿ, ಸ್ವಲ್ಪ ಓದ್ಕೊಳ್ಳಿ. ಎಲ್ಲರೂ ಮದುವೆ ಆಗಿದೆಯಲ್ಲ, ನಿಮ್ಮ ಇಡೀ ಮೈಂಡ್ಸ್ ಅಲ್ಲಿ ಕೋರ್ ಆಕ್ಟಿವಿಟಿ ಯಾವುದು? ಇಷ್ಟು ಯೋಚನೆ ಮಾಡ್ಬೇಕಂದ್ರೆ ಪಬ್ಲಿಕ್ ಸೆಕ್ಟರ್ ವರ್ಕರ್ಸ್ ಯೋಚನೆ ಮಾಡಿದ್ರೆ ಕೋರ್ ಆಕ್ಟಿವಿಟಿ ಯಾವ್ದು ನಿಂತು? ಓಟ್ ತೆಗೆಯೋದು. ಓಟ್ ತೆಗೆದ ಮೇಲೆ ಓರಿಂದ ಚಿನ್ನ ಸೆಗ್ರಿಗೇಟ್ ಮಾಡೋದು, ಎಕ್ಸ್ಟ್ರಾಕ್ಟ್ ಮಾಡೋದು, ಗೋಲ್ಡ್ ಎಕ್ಸ್ಟ್ರಾಕ್ಟ್. ಇದಕ್ಕೆ ರಿಲೇಟೆಡ್ ಆಗಿರೋ ಕೆಲಸ ಬಿಟ್ಟು ಉಳಿದಲ್ಲ. ಈ ಸಂದರ್ಭದಲ್ಲಿ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಹಾಗೂ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಅಧ್ಯಕ್ಷರು ಆದ ಕೆ ಮಹಂತೇಶ್, ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಶಫಿ, ಸಿಐಟಿಯು ಜಿಲ್ಲಾ ಮುಖಂಡರು ಆದ ರಮೇಶ್ ವೀರಾಪುರ್, ಮೈನುದ್ದೀನ್, ಹಟ್ಟಿ ಘಟಕದ ಅಧ್ಯಕ್ಷ ಫಕ್ರುದ್ದೀನ್, ಕಾರ್ಯದರ್ಶಿ ವೆಂಕಟೇಶ್ ಗೋರ್ಕಲ್, ಸಂಘದ ಉಪಾಧ್ಯಕ್ಷ ಶಾಂತಪ್ಪ, ಪದಾಧಿಕಾರಿಗಳು ಆದ ವೆಂಕೋಬಾ, ಮಿಯಾಪುರ್, ಹನೀಫ್, ರಮೇಶ್ ಬಾಬು, ಸಿದ್ದಪ್ಪ, ಚಂದ್ರಶೇಖರ್, ನೆಲೋಗಿ, ನಾಗರಾಜ್, ಹನುಮಂತಗೌಡ, ಗುರಿಕಾರ್, ಗುಂಡಪ್ಪ, ಸಿಐಟಿಯು ಮುಖಂಡರು ಆದ ಅಲ್ಲಾಭಕ್ಷ, ರಫಿ, ಶ್ರೀಧರ್, ಬಸವರಾಜ್ ನಗನೂರು, ಶೇಖ್ ಬಡೆ, ಪಾಷಾ ಸೇರಿ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರು ಉಪಸ್ಥಿತರಿದ್ದರು. ಮಲ್ಲರೆಡ್ಡಪ್ಪ, ಹೆಚ್ ದೊಡ್ಡಮನಿ, ಏಷ್ಯನ್ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.